ಬನ್ನಿ ಪ್ರೇಕ್ಷಕರೇ, ಇಲ್ಲಿ ಬಾದಾಮಿ ತಾಲೂಕು ಕ್ಯಾಡ್ದಿಂದ ಬಂದಿದ್ದಾರೆ. ಅವ್ರಿಗೂ ಕೂಡ ಕೇಳೋಣ ಹೆಬ್ಬಳ್ಳಿ ಅಜ್ಜನವರು ಇವರ ಕಷ್ಟಗಳನ್ನು ಯಾವ ರೀತಿ ಪರಿಹಾರ ಮಾಡಿದ್ರು ಅಂತ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ಇಲ್ಲಿ ನೀವು ಬರಕತ್ತೆ ಎಷ್ಟು ವರ್ಷ ಆಯ್ತು ಸರ್? ನಾವು ಬರಕತ್ತಿ ಒಂದು 60 ವರ್ಷ ಮೇಲೆ. ನಮ್ಮ ಅಪ್ಪಾರು ಮುಂಚೆನೇ ಬರ್ತಾರ. ನಾವು ಬರಕತ್ತಿ ಈಗ ನನಗೆ 30 ವಯಸ್ಸು. ಅಂದರೆ ನೀವು ಹುಟ್ಟಕ್ಕಿಂತ ಮುನ್ನ ನಿಮ್ಮ ಅಪ್ಪಾರು ಬರ್ತಿದ್ರು? ನಮ್ಮ ಅಪ್ಪಾರು 20 ವರ್ಷ ಮೊದಲೇ. ನಾವು ಹುಟ್ಟಬೇಕಾದ್ರೆ ಈ ದೇವ್ರಿಂದಾನೆ ಹುಟ್ಟಿವ್ರಿ. ನಮ್ಮ ಅವ್ರಿಗೆ ಮಕ್ಕಳಾಗಿದ್ದಿಲ್ಲ, ಇಬ್ಬರು ನಮ್ಮ ಅಪ್ಪಗೆ ಏನ್ರಿ. ನಮ್ಮ ದೊಡ್ಡವ್ರಿಗೆ ಮಕ್ಕಳಾಗಿದ್ದಿಲ್ಲ. ಒಳ್ಳೆ ತಮ್ಮ ತಂಗಿನ ಲಗ್ನ ಮಾಡಿಕೊಟ್ಟು ನಾವು 5 ಮಂದಿ ಗಂಡ್ಮಕ್ಳು ಒಬ್ಬೇಕು ಹೆಣ್ಣು. ಮುಂಚೆ ನಮ್ಗೆ ತಿನ್ನಕ್ಕೆ ಕೂಡಿದ್ದಿಲ್ಲ ರೀ. ಈ ಅಪ್ಪಾರ ಆಶೀರ್ವಾದದಿಂದ ನಾವು ಈ ಸದ್ಯಕ್ಕೆ ನಾವೇ ಇನ್ನೊಬ್ರು ಕೊಡೋಂಗದೀವಿ. ನಮಗೆ ನಾವು ಇದೇ ಇಲ್ಲ. ಆ ಮುಂಚೆಗೆ ನಾವು ಹುಟ್ಟಿದಾಗ ನಮ್ಗೆ ತಿನ್ನಕ್ಕೆ ಕೂಡಿದ್ದಿಲ್ಲ, ಆ ಲೆವೆಲಿಗಿದ್ವಿ. ವರ್ಷ ಒಂದು ಸ್ಟಾಪ್ ಏರಿಸ್ತೀನಿ ಅಂದ್ರೆ ಒಂದೊಂದು ಸ್ಟಾಪ್ ಏರ್ಸು ಅಂತಾನೆ ಹೊಂಟ್ರೆ ನಮಗೆ ನಾವು ಪುಣ್ಯದಿಂದ ನಮಗೇನು ಕಮ್ಮಿ ಆಗಿಲ್ಲ. ಸರ್ ಈಗ ಹೆಬ್ಬಳ್ಳಿ ಅಜ್ಜನವರ ಹೆಸರು ಹೇಳ್ಕೊಂಡು ಸಾಕಷ್ಟು ಜನ ದೇವರು ಹೇಳ್ತಾರೆ. ಇದು ನಿಜವಾದ ಹೆಬ್ಬಳ್ಳಿ ಅಜ್ಜನವರು ಇವರೇನಾ ಸರ್? ನಿಜವಾದ ಹೆಬ್ಬಳ್ಳಿ ಅಜ್ಜಾರಿ ಇವರು. ಅವರೆಲ್ಲ ಖಾಲಿ ಪಾದಗೋಸ್ಕರ ಹೇಳ್ತಾ ಇದ್ದಾರೆ. ಅದೆಲ್ಲ ಮೋಸ ಹೋಗೋರೆಲ್ಲ ಇಲ್ಲಿ ಬಂದು ನೋಡಿ ಹೋದ್ರೆ ಬೇರೆ, ಅಲ್ಲಿ ಸುಮ್ಮನೆ ಅವ್ರ ದುಡ್ಡುಗೋಸ್ಕರ ಹೇಳ್ತಾ ಇದ್ದಾರೆ. ಇವ್ರ ಹೆಸರೆಲ್ಲ ಹಾಳು ಮಾಡ್ತಾ ಇದ್ದಾರೆ ಅವರು. ಇಲ್ಲಿ ಯಾವ ರೀತಿ ಸರ್? ಇಲ್ಲಿ 1 ರೂಪಾಯಿ ಸಹ ದುಡ್ಡು ಅವ್ರು ತೊಗೊಳೋದಿಲ್ಲ. ಇಲ್ಲಿ ಬಂದವ್ರಿಗೆಲ್ಲ ಒಳ್ಳೇದೇ ಆಗಿದೆ, ಕೆಟ್ಟದಂಕರ ಯಾರಿಗೂ ಆಗಿಲ್ಲ. ಎಂತೆಂಥ ಸಾಯು ಜನನ ಅವ್ರು ಬದುಕಿಸಿದ್ದಾರೆ. ಇಲ್ಲೇ ಯಾವುದು ಇದು ಹೊಳೆ ಮಣ್ಣೂರು ಅವರೊಬ್ಬರು ಇಲ್ಲಿ ಫುಲ್ ಹುಚ್ಚಾಗಿ ಬೇಡಿ ಹಾಕ್ಕೊಂಬಂದಿದ್ರು. ಅವರು ಬೇಡಿ ಹಾಕ್ಕೊಂಬಂದ್ರೆ ಅಂಥವ್ರನ್ನ ಸಹಿತ ಫುಲ್ ಹುಚ್ಚಾಗಿದ್ದವ್ರನ್ನ ಸಹಿತ ಅವ್ರು ಈ ಸದ್ಯಕ್ಕೆ ಅವ್ರನ್ನ ನೋಡ್ಬೇಕು. ಅವ್ರ ಫ್ಯಾಮ್ಲಿ ಒಳ್ಳೆ ಅಷ್ಟು ಇದಾಗಿದ್ದಾರೆ ಅವರು.